ನೀವು ಒಂದೇ ಫುಡ್ ಐಟಮ್ ಇಂದ ಕ್ಯಾಲ್ಸಿಯಂ ಪಡೆಯೋಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನೀವು ಬೇರೆ ಬೇರೆ ಫುಡ್ ಐಟಮ್ಸ್ ಇಂದ ಕ್ಯಾಲ್ಸಿಯಂ ನ ತಗೋಬಹುದು. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಅಪೂರ್ವ ಮುಕುಂದ್ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಬಗ್ಗೆ ಮಾತಾಡೋಣ. ಸುಮಾರು ಜನಕ್ಕೆ ಈ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇರುತ್ತೆ. ಆಮೇಲೆ 40+ ಇಯರ್ಸ್ ಆದ್ಮೇಲೆ ಎಲ್ಲರಿಗೂ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ನ ಹಾಕ್ಬಿಡ್ತಾರೆ ಡಾಕ್ಟರ್, ಕೇಳೋದು ಇಲ್ಲ ಅಲ್ವಾ? ಯಾಕೆ ಈ ರೀತಿ ಅಂದ್ರೆ ಅಷ್ಟು ಕಾಮನ್ ಆಗಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ನಮ್ಮಲ್ಲಿದೆ. ಆಮೇಲೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ? ಮೊದಲನೇದಾಗಿ ಕ್ಯಾಲ್ಸಿಯಂ ಯಾಕೆ ನಮ್ಗೆ ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋಣ. ಕ್ಯಾಲ್ಸಿಯಂ ಅನ್ನುವಂಥದ್ದು ಒಂದು ಮಿನರಲ್. ನಮ್ಮ ಬಾಡಿಯಲ್ಲಿ ನಮ್ಮ ಹಲ್ಲು, ಬೋನ್ಸು ಎಲ್ಲ ಮಾಡಿರೋದು ತುಂಬಾ ಕ್ಯಾಲ್ಸಿಯಂ ಇದೆ, ಇದ್ರಲ್ಲೆಲ್ಲ ಕ್ಯಾಲ್ಸಿಯಂ ಇದೆ. ಸೊ ನಮ್ಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆದಾಗ ನಮ್ಮ ಬಾಡಿಗೆ ಕ್ಯಾಲ್ಸಿಯಂ ಇನ್ನು ಕೆಲವಷ್ಟು ಫಂಕ್ಷನ್ಸ್ ಗಳಿಗೆ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮ ಮಸಲ್ಸ್ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆಗ್ಬೇಕು ಅಂದ್ರೂ ಕೂಡ ಕ್ಯಾಲ್ಸಿಯಂ ಬೇಕು. ಅದೇ ರೀತಿ ನಮ್ಗೆ ಹಾರ್ಟ್ ಬೀಟ್ ಆಗ್ಬೇಕು ಅಂದ್ರೆ ನಮ್ಮ ಹಾರ್ಟ್ ಅಲ್ಲಿ ಕೂಡ ಮಸಲ್ಸ್ ಇದೆ. ಸೊ ಆ ಮಸಲ್ಸ್ ಕೆಲಸ ಮಾಡ್ಬೇಕಂದ್ರೂ ಕೂಡ ನಮ್ಗೆ ಬಾಡಿಗೆ ಕ್ಯಾಲ್ಸಿಯಂ ಬೇಕು. ಸೊ ಇಷ್ಟು ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಕ್ಯಾಲ್ಸಿಯಂ ಕಮ್ಮಿ ಇದ್ರೆ ಇವನ್ ನಿಮ್ಮ ಹಾರ್ಟ್ ಬೀಟ್ ಕೂಡ ನಿಲ್ತು ಹೋಗ್ಬೋದು. ಅಷ್ಟು ಇಂಪಾರ್ಟೆಂಟ್ ಮಿನರಲ್ ಕ್ಯಾಲ್ಸಿಯಂ. ಇವತ್ತಿನ ದಿನದಲ್ಲಿ ತುಂಬಾ ಜನಕ್ಕೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದೆ. ನಮ್ಮ ಬಾಡಿಯಲ್ಲಿ ಕ್ಯಾಲ್ಸಿಯಂ ಇಷ್ಟು ಕಡಿಮೆ ಇದ್ದಾಗ ನಮ್ ಬಾಡಿ ಹೇಗ್ ವರ್ಕ್ ಮಾಡ್ಬೇಕು? ಅದಕ್ಕೆ ಅದೇನ್ ಮಾಡುತ್ತೆ, ನಿಮ್ಮ ಬೋನ್ಸ್ ಇಂದ ಕ್ಯಾಲ್ಸಿಯಂ ನ ಎಳ್ಕೊಂಡು ಯೂಸ್ ಮಾಡ್ಕೊಳ್ಳುತ್ತೆ. ಆವಾಗ ನಿಮ್ಮ ಬೋನ್ಸ್ ಗೆ ಪ್ರಾಬ್ಲಮ್ ಆಗುತ್ತೆ, ಬೋನ್ಸ್ ವೀಕ್ನೆಸ್ ಆಗುತ್ತೆ. ಆಸ್ಟಿಯೋಪೋರೋಸಿಸ್ ಅಂತ ತುಂಬಾ ಕಾಮನ್ ಕಂಡೀಷನ್. ಅಂದ್ರೆ ಬೋನ್ಸ್ ತುಂಬಾ ವೀಕ್ ಆಗ್ಬಿಟ್ಟಿರುತ್ತೆ, ಅದು ಸೌದ್ ಹೋಗಿರುತ್ತೆ. ಸೊ ಅದೆಲ್ಲ ಆಗೋದು ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯಿಂದ. ಇವನ್ ಕಾಮನ್ ಆಗಿ ಈಗ ಆರ್ಥರೈಟಿಸ್ ನ ನಾವು ಕಾಣ್ತೀವಿ, ಮೂಳೆ ಸೌದ್ ಹೋಗಿದೆ ಅಂತ ಡಾಕ್ಟರ್ ಹೇಳ್ತಾರೆ. ಅದೆಲ್ಲ ಯಾಕೆ ಅಂದ್ರೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯಿಂದ. ಅಂಡ್ ಸ್ಪೆಷಲಿ ವುಮೆನ್ ಅಲ್ಲಿ 40+ ಆದ್ಮೇಲೆ ಅವರ ಹಾರ್ಮೋನ್ಸ್ ಚೇಂಜ್ ಆಗುತ್ತೆ. ಮೆನೋಪಾಸ್ ಹತ್ರ ಬರ್ತಾ ಹೋದಂಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಟೈಮ್ ಅಲ್ಲಿ ನಾವು ಕ್ಯಾಲ್ಸಿಯಂ ರಿಚ್ ಫುಡ್ಸ್ ನ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಮೊದಲನೇದಾಗಿ ಕ್ಯಾಲ್ಸಿಯಂ ಫುಡ್ ಅಂದ್ರೆ ಯಾವ್ದೆಲ್ಲ? ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅಂದ್ರೆ ಹಾಲಿನಿಂದ ಮಾಡಿರುವಂತ ಎಲ್ಲ ಪ್ರಾಡಕ್ಟ್ಸ್, ನಿಮ್ಮ ಚೀಸ್ ಆಗಿರ್ಬೋದು, ಪನೀರು, ಮೊಸರು, ಮಜ್ಜಿಗೆ, ಇದೆಲ್ಲ ಕೂಡ ಕ್ಯಾಲ್ಸಿಯಂ ರಿಚ್ ಫುಡ್ ಐಟಮ್ಸ್. ಇನ್ನು ಕೆಲವು ಕಂಪೌಂಡ್ಸ್ ಏನೆಲ್ಲ ಅಂದ್ರೆ ಈ ನಟ್ಸ್ ಅಂಡ್ ಸೀಡ್ಸ್, ನಿಮ್ಮ ಕಾಳುಗಳು, ಇದ್ರಲ್ಲೆಲ್ಲ ಕೂಡ ಕ್ಯಾಲ್ಸಿಯಂ ಇರುತ್ತೆ. ಮತ್ತೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂದ್ರೆ ಸೊಪ್ಪು ತರಕಾರಿಗಳಲ್ಲಿ ಕೂಡ ಒಳ್ಳೆ ಅಮೌಂಟ್ ಆಫ್ ಕ್ಯಾಲ್ಸಿಯಂ ಇರುತ್ತೆ. ಸೊ ಈ ಕ್ಯಾಲ್ಸಿಯಂ ರಿಚ್ ಫುಡ್ಸ್ ನಾವು ತಿನ್ನೋದು ತುಂಬಾ ಇಂಪಾರ್ಟೆಂಟ್. ಇನ್ನೊಂದೇನಂದ್ರೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದ್ದಾಗ ಕೂಡ ನಮ್ಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಗುತ್ತೆ. ಯಾಕಂದ್ರೆ ನಮ್ಮ ಬಾಡಿಯಲ್ಲಿ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಆಗ್ಬೇಕು ಅಂದ್ರೆ ವೈಟಮಿನ್ ಡಿ ತುಂಬಾ ಮುಖ್ಯ. ಇವತ್ತಿನ ದಿನದಲ್ಲಿ ನಾವು ಎಲ್ಲರೂ ಬಿಸಿಲಲ್ಲಿ ಕೆಲಸ ಮಾಡೋದಿಲ್ಲ, ಎಲ್ಲರೂ ಆಫೀಸ್ ಅಲ್ಲಿ ಇರ್ತೀವಿ, 4 ಗೋಡೆ ಮಧ್ಯೆ ಇರ್ತೀವಿ. ಸೊ ಎಲ್ಲರಿಗೂ ವೈಟಮಿನ್ ಡಿ ಡೆಫಿಷಿಯನ್ಸಿ ತುಂಬಾ ಕಾಮನ್ ಆಗಿದೆ. ಸೊ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದ್ದಾಗ ಕ್ಯಾಲ್ಸಿಯಂ ಕೂಡ ಡೆಫಿಷಿಯಂಟ್ ಆಗುತ್ತೆ. ಸೊ ಅದಕ್ಕಾಗಿ ಮೊದಲನೇದು, ನೀವು ವೈಟಮಿನ್ ಡಿ ಡೆಫಿಷಿಯನ್ಸಿ ಇಲ್ಲದೆ ಇರುವ ತರ ನೋಡ್ಕೊಳ್ಬೇಕು. ಇದ್ರೆ ಅದಕ್ಕೆ ಪ್ರಾಪರ್ ಆಗಿ ಸಪ್ಲಿಮೆಂಟ್ಸ್ ತಗೊಳ್ಬೇಕು. ಅದರ ಜೊತೆಗೆ ನಾವು ಫುಡ್ಸ್ ಅಲ್ಲಿ ಕೂಡ ಕ್ಯಾಲ್ಸಿಯಂ ರಿಚ್ ಫುಡ್ಸ್ ನ ತಗೋಬೇಕು. ಇನ್ನೊಂದು ಕಾಮನ್ ಆಗಿ ನಾವು ಬಳಸೋ ಥಿಂಗ್ಸ್ ಅಲ್ಲಿ ಕೂಡ ಕ್ಯಾಲ್ಸಿಯಂ ಇರುತ್ತೆ. ಯಾವ್ದೆಲ್ಲ ಅಂದ್ರೆ ರಾಗಿಯಲ್ಲಿ ಒಳ್ಳೆ ಅಮೌಂಟ್ ಆಫ್ ಕ್ಯಾಲ್ಸಿಯಂ ಇದೆ. ಸೊ ನೀವು ದಿನನಿತ್ಯದಲ್ಲಿ ಅಟ್ಲೀಸ್ಟ್ ಒಂದ್ಸಲ ನೀವು ರಾಗಿ ತಿನ್ನೋದು ಅಭ್ಯಾಸ ಮಾಡ್ಕೊಳ್ಳಿ, ಅಥವಾ ವಾರಕ್ಕೆ 1-2 ಸಲ ಆದ್ರೂ ಈ ರಾಗಿನ ಬಳಸಕ್ಕೆ ಉಪಯೋಗ ಮಾಡಿ. ಇನ್ನೊಂದೇನಂತ ಹೇಳಿದ್ರೆ ನಮ್ಮ ಎಳ್ಳಲ್ಲೂ ಕೂಡ ಒಳ್ಳೆ ರೀತಿಯಾಗಿ ಕ್ಯಾಲ್ಸಿಯಂ ಇರುತ್ತೆ. ಸೊ ದಿನನಿತ್ಯ ನೀವು ಎಳ್ಳು ಸೇವಿಸಬಹುದು. ಎಳ್ಳಿನ ಲಡ್ಡು ಮಾಡ್ಕೋಬಹುದು. ನಿಮ್ಮ ಲಡ್ಡು ಅಲ್ಲಿ ಎಳ್ಳು ಏನಾದ್ರು ಸೇರಿಸ್ಬಿಟ್ಟು ಅದನ್ನ ದಿನನಿತ್ಯ ನೀವು ತಿಂತಾ ಬನ್ನಿ. ಮತ್ತೆ ಕೆಲವು ಜನ ಹಾಲು ಕುಡಿಯಲ್ಲ, ಹಾಲಿಂದ ಅಲರ್ಜಿ ಇರುತ್ತೆ, ಅಥವಾ ಬೇರೆ ಯಾವ್ದಾದ್ರು ಕಾರಣಗಳಿಂದ ನಾವು ಹಾಲು ಕುಡಿಯಲ್ಲ ಅಂತ ಹೇಳಿದ್ರೆ ನೀವು ಆಲ್ಟರ್ನೇಟಿವ್ ಮಿಲ್ಕ್ ಅಂದ್ರೆ ಪ್ಲಾಂಟ್ ಮಿಲ್ಕ್ ಆಗಿರ್ಬೋದು, ಅಂದ್ರೆ ಸೋಯಾ ಮಿಲ್ಕ್, ಓಟ್ ಮಿಲ್ಕ್, ಆಲ್ಮಂಡ್ ಮಿಲ್ಕ್, ಈ ರೀತಿ ತುಂಬಾ ಜನ ಯೂಸ್ ಮಾಡ್ತಾರೆ. ಸೊ ಇದ್ರಲ್ಲೂ ಕೂಡ ಸೋಯಾದಲ್ಲಿ ಒಳ್ಳೆ ಅಮೌಂಟ್ ಆಫ್ ಕ್ಯಾಲ್ಸಿಯಂ ಇರುತ್ತೆ, ಆಲ್ಮಂಡ್ ಮಿಲ್ಕ್ ಅಲ್ಲೂ ಇರುತ್ತೆ. ನಾನು ಆಲ್ರೆಡಿ ಹೇಳಿದೆ ನಟ್ಸ್ ಅಲ್ಲಿ ಇರುತ್ತೆ ಅಂತ ಕ್ಯಾಲ್ಸಿಯಂ. ಸೊ ಇದನ್ನೆಲ್ಲ ಸೇವಿಸಬೇಕು. ನೀವು ಒಂದೇ ಫುಡ್ ಐಟಮ್ ಇಂದ ಕ್ಯಾಲ್ಸಿಯಂ ಪಡೆಯೋಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನೀವು ಬೇರೆ ಬೇರೆ ಫುಡ್ ಐಟಮ್ಸ್ ಇಂದ ಕ್ಯಾಲ್ಸಿಯಂ ನ ತಗೋಬಹುದು. ನಾನ್ ವೆಜಿಟೇರಿಯನ್ ಫುಡ್ ಐಟಮ್ಸ್ ಅಲ್ಲೂ ಕೂಡ ನಿಮ್ಗೆ ಒಳ್ಳೆ ಅಮೌಂಟ್ ಆಫ್ ಕ್ಯಾಲ್ಸಿಯಂ ಸಿಗುತ್ತೆ. ನಿಮ್ಗೆ ಎಗ್ಸ್ ಆಗಿರ್ಬೋದು, ನಿಮ್ಮ ಮಟನ್, ಚಿಕನ್ ಇದೆಲ್ಲ ಆಗಿರ್ಬೋದು, ಅದರಲ್ಲೂ ಕೂಡ ನಿಮ್ಗೆ ಕ್ಯಾಲ್ಸಿಯಂ ಸಿಗುತ್ತೆ. ಸೊ ನಾನೇನ್ ಹೇಳೋದು, ಡಿಫ್ರೆಂಟ್ ವೆರೈಟಿ ಆಫ್ ಫುಡ್ ಇಂದ ತಗೊಳ್ಳಿ, ಸೊ ದಟ್ ನಿಮ್ಗೆ
ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಇನ್ಕ್ರೀಸ್ ಆಗುತ್ತೆ. ಒಂದೇ ರೀತಿಯಲ್ಲಿ ತಗೊಂಡ್ರೆ ಅದು ಜಾಸ್ತಿ ನಿಮ್ಗೆ ತಿನ್ನೋಕ್ಕೂ ಆಗೋದಿಲ್ಲ, ಅದು ಅಬ್ಸಾರ್ಬ್ ಕೂಡ ಆಗೋದಿಲ್ಲ. ಸೊ ಇದೆಲ್ಲ ಫುಡ್ ಐಟಮ್ಸ್ ನೀವು ಡೈಲಿ ಕನ್ಸ್ಯೂಮ್ ಮಾಡೋದು ಇಂಪಾರ್ಟೆಂಟ್. ಸೊ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಯಾಕಾಗುತ್ತೆ? ಕಾಮನ್ ಆಗಿ ನಾವೆಲ್ಲ ತಿಂತಿದೀವಿ ಆದ್ರೆ ನಮ್ಗೆ ಡೆಫಿಷಿಯನ್ಸಿ ಆಗತ್ತೆ ಅಂತ ತುಂಬಾ ಜನ ಅನ್ಕೋತೀರಾ. ಬಟ್ ಏನ್ ಇಂಪಾರ್ಟೆಂಟ್ ಅಂದ್ರೆ ನಾವು ಕ್ಯಾಲ್ಸಿಯಂನ ಒಳ್ಳೆ ಅಮೌಂಟ್ ಅಲ್ಲಿ ತಿನ್ನೋದಿಲ್ಲ. ದಿನ ಒಂದ್ ಸ್ವಲ್ಪ ಸಾಂಬಾರಲ್ಲಿ ಒಂದ್ ಸೊಪ್ಪು ಹಾಕ್ತೀರಾ, ಒಂದ್ 4 ಎಲೆ ತಿಂದಿರ್ತೀರಾ, ಅದಕ್ಕೆ ನೀವ್ ಅನ್ಕೋತೀರಾ ನಾನ್ ತಿಂತಾ ಇದ್ದೀನಿ. ಆ ರೀತಿ ಅಲ್ಲ, ಒಳ್ಳೆ ಕ್ವಾಂಟಿಟಿ ಅಲ್ಲಿ ತಿನ್ನೋದು ಇಂಪಾರ್ಟೆಂಟ್. ನಿಮ್ಮ ಜೀರ್ಣಕ್ರಿಯೆ ಒಳ್ಳೇದಿರೋದು ಇಂಪಾರ್ಟೆಂಟ್. ನಿಮ್ಗೆ ಜೀರ್ಣನೇ ಆಗ್ತಿಲ್ಲ ತಿಂತಿರೋದು ಅಂದ್ರೆ ಹೇಗೆ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಆಗುತ್ತೆ? ಸೊ ಇದೆಲ್ಲ ಕೂಡ ಪಾಯಿಂಟ್ಸ್ ನ ನೀವು ಚೆಕ್ ಮಾಡ್ಕೋಬೇಕು. ಅದ್ರ ಜೊತೆಗೆ ನೀವು ವೈಟಮಿನ್ ಡಿ ಅಂತ ಹೇಳ್ದೆ, ಅದನ್ನು ಕೂಡ ಚೆಕ್ ಮಾಡ್ಬೇಕು. ಆಮೇಲೆ ಟೆಸ್ಟ್ ಮಾಡಿ, ಸುಮ್ನೆ ರ್ಯಾಂಡಮ್ ಆಗಿ ಸಪ್ಲಿಮೆಂಟ್ಸ್ ತಗೊಳ್ಬೇಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ತುಂಬಾ ಜನ ನಂಗೆ 40 ವಯಸ್ಸಾಯ್ತು, ಡಾಕ್ಟರ್ ಹೇಗೂ ಕೊಡ್ತಾರೆ, ನಾನೇ ತಗೋತಿದ್ದೀನಿ ಅಂತ ಹೇಳ್ತಾರೆ. ಇವನ್ ಡಾಕ್ಟರ್ ಕೊಟ್ಟರು ಕೂಡ ಬ್ಲಡ್ ಟೆಸ್ಟ್ ಮಾಡದೆ ಡಾಕ್ಟರ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಇನ್ನೊಂದ್ಸಲ ಚೆಕ್ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಕ್ಯಾಲ್ಸಿಯಂ ಜಾಸ್ತಿ ಆದಾಗ ಕೂಡ ನಮ್ಮ ಬಾಡಿಯಲ್ಲಿ ಏನಾಗುತ್ತೆ, ಕಿಡ್ನಿ ಸ್ಟೋನ್ಸ್ ಗಳಾಗಕ್ ಶುರು ಆಗುತ್ತೆ, ಈ ಕ್ಯಾಲ್ಸಿಯಂ ಡೆಪಾಸಿಷನ್ ಆಗುತ್ತೆ. ಸೊ ಈ ರೀತಿ ತೊಂದರೆಗಳು ಕೂಡ ಆಗ್ಬಾರ್ದು. ಅದಕ್ಕೆ ಮೇನ್ ನೀವು ಬ್ಲಡ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಅದರಲ್ಲಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಬಂದ್ರೆ ನಿಮ್ಮ ಡಾಕ್ಟರ್ ಜೊತೆ ಮಾತಾಡಿ ಸಪ್ಲಿಮೆಂಟ್ಸ್ ನ ಸ್ಟಾರ್ಟ್ ಮಾಡ್ಕೊಳ್ಳಿ. ವೈಟಮಿನ್ ಡಿ ಕೂಡ ಅಷ್ಟೇ, ಚೆಕ್ ಮಾಡ್ಕೊಂಡು ಸಪ್ಲಿಮೆಂಟ್ಸ್ ನ ತಗೊಳ್ಳಿ. ರ್ಯಾಂಡಮ್ ಆಗಿ ಯಾವ್ದೋ ನಿಮ್ಗೆ ಮಿಲ್ಕ್ ಪೌಡರ್ ಅಲ್ಲಿ ಇದೆ ಕ್ಯಾಲ್ಸಿಯಂ, ಯಾವ್ದೋ ಫುಡ್ಸ್ ಅಲ್ಲಿ ಇದೆ ಅಂತ ಏನೇನೋ ತಗೊಳಕ್ ಶುರು ಮಾಡ್ಬೇಡಿ. ಇದರಿಂದ ಮುಂದೆ ಕಾಂಪ್ಲಿಕೇಶನ್ಸ್ ಕೂಡ ಅಷ್ಟೇ ಆಗತ್ತೆ. ನಾನು ಆಲ್ರೆಡಿ ಹೇಳ್ದೆ ಕ್ಯಾಲ್ಸಿಯಂ ತುಂಬಾ ಇಂಪಾರ್ಟೆಂಟ್ ಮಿನರಲ್ ಅಂತ. ಸೊ ಇದನ್ನ ಮಿಸ್ ಮಾಡ್ಕೊಳ್ದೆ ನಿಮ್ಮ ಡಯಟ್ ಅಲ್ಲಿ ಎವ್ರಿ ಡೇ ನೀವು ಅದನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಜಾಸ್ತಿ ಮಾಹಿತಿಯನ್ನ ಪಡ್ಕೊಳ್ಳೋಣ, ಬೇರೆ ಟಾಪಿಕ್ಸ್ ಗಳ ಬಗ್ಗೆ ಮಾತಾಡೋಣ. ಧನ್ಯವಾದ.